ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆ ಅಮೆರಿಕಾದಲ್ಲಿ ಸ್ನೋ ಆಗಿದೆ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವ ಮುಂಚೆ ನಾನು ನಿಮ್ಮ ಜೊತೆ ಇಲ್ಲಿ ಅಮೆರಿಕಾದಲ್ಲಿ ಮಳೆ ಬಂದಾಗ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವು ತಿಂಗಳ ಹಿಂದೆ ನನಗೆ ನೀವು ಕೆಲವರು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ ಕೇಳಿದ್ರಿ, ಮ್ಯಾಮ್ ಮಳೆ ಬಂದಾಗ ಅಲ್ಲಿ ಹೇಗಿರುತ್ತೆ ಆ ಒಂದು ವ್ಲಾಗ್ ಮಾಡಿ ಅಂತ. ಅದಕ್ಕೆ ಈ ವ್ಲಾಗಲ್ಲೇ ನಿಮಗೆ ಆ ಮಳೆ ಬಂದಂಥ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ಕೆಲವು ತಿಂಗಳ ಹಿಂದೆ ಶೂಟ್ ಮಾಡಿದಂಥ ಮಳೆಯ ವ್ಲಾಗ್. ಇಂಡಿಯಾದಲ್ಲಿ ಜೋರಾಗಿ ಮಳೆ ಬಂದಾಗ ಈ ಥರ ನೀರೆಲ್ಲ ಫ್ಲೋ ಆಗತ್ತಲ್ವ, ಸೊ ಇಲ್ಲೂ ಕೂಡ ಹಾಗೇನೆ. ಇಲ್ಲಿ ಜೋರಾಗಿ ತುಂಬ ಮಳೆ ಗಾಳಿ ಎಲ್ಲ ಇತ್ತು, ಈಗ ಸ್ವಲ್ಪ ಸ್ಟಾಪ್ ಆಗಿದೆ. ನಾವು ಇರುವ ಸ್ಟೇಟಲ್ಲಿ ಈ ಥರ ತುಂಬ ಗ್ರೀನರಿ ಇದೆ, ಆ್ಯಂಡ್ ಇಲ್ಲಿ ನಮ್ಮ ಸ್ಟೇಟಲ್ಲಿ ತುಂಬ ಇರೋದು ಈ ಥರ ಪೈನ್ ಟ್ರೀಸೇ. ಸೊ ಟ್ರೀಸ್ ಇದ್ದ ಕಡೆ ಜಾಸ್ತಿ ಹೀಗೆ ಎಲ್ಲ ವಾಟರ್ ಫ್ಲೋ ಆಗುತ್ತೆ. ಆ್ಯಂಡ್ ಈಗ ನೀವು ನೋಡ್ಬೋದು ನನ್ನ ಗಾರ್ಡನಲ್ಲಿ ಇದ್ದಂಥ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ, ಮಳೆ ಬಂದು ಹೋಗಿದ್ದಲ್ವ ಅದಕ್ಕೆ. ಸೊ ಇದು ನೆಕ್ಸ್ಟ್ ಡೇ. ಸೊ ನೀವು ನೋಡ್ಬೋದು ತುಂಬ ಗಾಳಿ ಮಳೆಯಿಂದ ಈ ಒಂದು ಬ್ಯೂಟಿಫುಲ್ ಆದ ಕ್ಯೂಟ್ ಆದ ಫ್ಲವರ್ ಇಲ್ಲಿ ಅದಾಗೆ ಗಾಳಿಯಿಂದ ಕಟ್ಟಾಗಿ ಹೋಗಿದೆ ಆ್ಯಕ್ಚುಲಿ. ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಕೂಡ ತುಂಬ ಗಾಳಿ ಮತ್ತು ಮಳೆ ಇತ್ತು. ಸೊ ತುಂಬ ಕ್ಲೌಡಿ ಆಗಿದೆ ನೋಡಿ ಹೊರಗಡೆ. ಮಳೆಯ ವ್ಲಾಗ್ ನಾನು ಶೂಟ್ ಮಾಡಿದ್ದು ಅಕ್ಟೋಬರ್ ಆರ್ ನವಂಬರ್ ಅನಿಸುತ್ತೆ. ಯಾಕಂದರೆ ಅದಾದಮೇಲೆ ಇಲ್ಲಿ ಆಟಮ್ ಆ್ಯಂಡ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು. ಆ ಸೀಸನ್ನಲ್ಲಿ ನಮ್ಮ ಗಾರ್ಡನ್ನಲ್ಲಿ ಇದ್ದ ಎಲ್ಲ ಪ್ಲ್ಯಾಂಟ್ಸ್ ಡ್ರೈ ಆಗಿ ಹೋಗಿತ್ತು, ಅದಕ್ಕೆ ಆವಾಗ ಶೂಟ್ ಮಾಡಿದ ವಿಡಿಯೋ ಇದು. ಆ್ಯಂಡ್ ಎಷ್ಟು ಜೋರಾಗಿ ಮಳೆ ಬಂದಿದೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ನಮ್ಮ ಪ್ಯಾಟಿಯೋ ಫುಲ್ ಕಂಪ್ಲೀಟ್ಲಿ ವೆಟ್ಟಾಗಿ ಹೋಗಿಬಿಟ್ಟಿದೆ. ಮಳೆ ನೋಡಿದ್ರಲ್ಲ, ಸೊ ಇವಾಗ ಮೊನ್ನೆ ಸಂಡೇ ಆದಂಥ ಸ್ನೋ ಎಕ್ಸ್ಪೀರಿಯನ್ಸ್ನ ನೋಡ್ಕೊಂಡು ಬರೋಣ. ಇಲ್ಲಿ ತುಂಬಾನೇ ಸ್ನೋ ಆಗ್ತಾ ಇದೆ. ಸೊ ನೀವು ನಂಗೆ ನೋಡ್ಬಹುದು, ನಾನು ಫುಲ್ಲಿ ಪ್ಯಾಕ್ ಆಗಿದ್ದೀನಿ, ಕವರ್ ಆಗಿದ್ದೀನಿ. ಆಲ್ಮೋಸ್ಟ್ 4 to 5 ಲೇಯರ್ಸ್ ಆಫ್ ಕ್ಲೋತ್ಸ್ ಹಾಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಥಿಕ್ಕಾದ ಜಾಕೆಟ್ ಆ್ಯಂಡ್ ಗ್ಲೌಸ್ ಕೂಡ ಹಾಕೊಡ್ತೀನಿ ಇವಾಗ. ಆ್ಯಂಡ್ ಕ್ಯಾಪ್ ಕೂಡ ನೋಡ್ಬೋದು ನೀವು. ಅದಕ್ಕೆ ಇಲ್ಲಿ ಎಷ್ಟು ಚಳಿ ಇದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಬನ್ನಿ ಹೊರಗಡೆ ಹೋಗಿ ನೋಡೋಣ ಎಷ್ಟು ಸ್ನೋ ಇದೆ ಅಂತ. ಇದು ಈ ವರ್ಷ ಆದಂಥ ಫಸ್ಟ್ ಸ್ನೋ ನಾರ್ತ್ ಕ್ಯಾರೋಲೈನಾದಲ್ಲಿ. ಆ್ಯಂಡ್ ತುಂಬ ಗಾಳಿ ಆ್ಯಂಡ್ ಸ್ನೋ, ಫ್ರೀಸಿಂಗ್ ರೇನ್ ಎಲ್ಲ ಇತ್ತು. ನೀವು ಇಲ್ಲಿ ನೋಡ್ಬೋದು ಬ್ರಾಂಚಸ್ ಎಲ್ಲ ಕಟ್ಟಾಗಿ ಕೆಳಗೆ ಬಿದ್ದುಬಿಟ್ಟಿದೆ ಟ್ರೀದು. ಇದು ಪೈನ್ ಟ್ರೀ. ಇವಾಗ ಇಲ್ಲಿ ಬೀಳ್ತಾ ಇರೋದು ಸ್ನೋ, ಆ್ಯಕ್ಚುಲಿ ಫಸ್ಟ್ ಸ್ನೋ. ಬಟ್ ತುಂಬ ಮಳೆನೂ ಬರ್ತಾ ಇದೆ ಸ್ನೋ ಜೊತೆಗೆ, ಅದಕ್ಕೆ ನಿಮಗೆ ಆ ಸ್ನೋ ಜಾಸ್ತಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಅದು ಸ್ನೋ ರೇನ್ ಥರ ಕಾಣಿಸ್ತಾ ಇದೆ. ಈಗ ನಾನು ಮನೆ ಒಳಗಡೆಯಿಂದ ಹೊರಗಡೆ ಬಂದಿದ್ದೀನಿ. ಸೊ ಇದು ನಮ್ಮ ಕಾರಿಡೋರ್. ಇಲ್ಲಿ ಈ ಎಂಟೈರ್ ಏರಿಯಾ ವೆಟ್ ಆಗಿ ಹೋಗ್ಬಿಟ್ಟಿದೆ, ತುಂಬ ಇದು ಸ್ನೋ ಎಲ್ಲ ಬೀಳ್ತಾ ಇದೆ ಅಲ್ವಾ ಒಳಗಡೆ, ಅದಕ್ಕೆ ತುಂಬಾ ಚಳಿ ಇದೆ. ಟೆಂಪರೇಚರ್ ಬಂದುಬಿಟ್ಟು -1 or 2 ಇರ್ಬೋದು ಈಗ. ಆ್ಯಂಡ್ ಇದು ಫಸ್ಟ್ ಸ್ನೋ ಅಂತ ಹೇಳಿದ್ನಲ್ಲ ಇಲ್ಲಿ, ಅದಕ್ಕೆ ಕೆಲವರು ಇಲ್ಲಿ ಫೋಟೋ ಶೂಟಿಗೆ ಅಂತ ಬಂದಿದ್ದಾರೆ. ಇಲ್ಲಿ ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಟ್ರೀ ಇದೆ ಅಲ್ವಾ, ಅಲ್ಲಿ ತುಂಬ ಜನ ಇದ್ದರು. ತುಂಬಾ ಚಳಿ ಇದೆ ಅಲ್ವಾ ಇಲ್ಲಿ, ಸೊ ಅದಕ್ಕೆ ಕೆಲವೊಂದ್ಸಲಿ ವಿಡಿಯೋ ಶೇಕ್ ಆಗಿರ್ಬೋದು ಕೋಲ್ಡಿಂದ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ಸ್ನೋ ನೋಡಿ ಒಳಗಡೆ ಹೇಗೆ ಬೀಳ್ತಾ ಇದೆ ಅಂತ ನೀವು ನೋಡ್ಬೋದು. ಇದು ವೈಟ್ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಸ್ನೋ ಇಲ್ಲಿ ಒಳಗಡೆ ಬೀಳ್ತಾ ಇದೆ. ಇದೆಲ್ಲ ನೋಡಿ ಮೆಲ್ಟ್ ಆಗ್ತಾ ಇದೆ ಅದು ಅಷ್ಟು ಬೇಗ. ಈಗ ಸ್ನೋಫಾಲ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಟೆಂಪರೇಚರ್ ತುಂಬ ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ಸ್ನೋಫಾಲ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಮತ್ತೆ ಕೆಲವರು ಇಲ್ಲಿ ಫೋಟೋ ಶೂಟಿಂಗ್ ಅಂತ ಬಂದಿದ್ದಾರೆ, ಸ್ನೋ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಮತ್ತು ಯಾರಿಗೆ ಸ್ನೋ ಅಂದರೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟನೇ. ಸೊ ಎಲ್ಲರೂ ಇಲ್ಲಿ ಬಂದು ಆಟ ಆಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಇದು ಮತ್ತೊಂದು ಸೈಡ್ ನಮ್ಮ ಕಾರಿಡೋರ್. ಇಲ್ಲಿ ಕೂಡ ನೀವು ನೋಡ್ಬೋದು ತುಂಬಾ ಸ್ನೋಫಾಲ್ ಜಾಸ್ತಿ ಬೀಳ್ತಾನೆ ಇದೆ. ಇದು ನೋಡೋಕ್ಕೆ ಒಂಥರ ಖುಷಿ ಆಗತ್ತಲ್ವಾ. ಇವಾಗ ಇಲ್ಲಿ ಏನಾಗ್ತಿದೆ
ಆಗಿದೆ ಅಂದರೆ ಇಷ್ಟೊತ್ತು ಬಿದ್ದ ಎಲ್ಲ ಸ್ನೋ ಅಕ್ಯುಮಿಲೇಟ್ ಆಗ್ತಾ ಇದೆ. ಸೊ ಅಕ್ಯುಮಿಲೇಟ್ ಆಗಿ ನೀವು ಇಲ್ಲಿ ನೋಡ್ಬೋದು ಗ್ರೌಂಡ್ ಮೇಲೆಲ್ಲ ಹೀಗೆ ಸ್ನೋ ಎಲ್ಲ ಈಗ ಕವರ್ ಆಗಿಬಿಟ್ಟಿದೆ. ಸೊ ಅದು ವೈಟ್ ಕಲರ್ ಆಗಿ ಕಾಣಿಸ್ತಾ ಇದೆ. ಇಷ್ಟೊತ್ತು ಜಸ್ಟ್ ಮಳೆ ಥರ ಕಾಣಿಸ್ತಾ ಇತ್ತು. ಸೊ ಇವಾಗ ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ ಅಕ್ಯುಮಿಲೇಟ್ ಆದಮೇಲೆ. ಮೆಲ್ಟ್ ಆಗ್ತಾ ಇಲ್ಲ ಅದು ಜಾಸ್ತಿ ಇವಾಗ. ನಮ್ಮ ಕಡೆ ಊರಲ್ಲೆಲ್ಲ ಮಳೆ ಬಿದ್ದ ಹಾಗೆ ಇಲ್ಲಿ ಸ್ನೋ ಬೀಳ್ತಾ ಇದೆ. ಸೊ ನೀವು ನೋಡ್ಬೋದು ಇವಾಗ ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಕಮ್ಮಿ ಏನು ಆಗ್ತಾನೆ ಇಲ್ಲ. ಇವಾಗ ಇಲ್ಲಿ ಸಂಡೇ ಬೆಳಗ್ಗೆ, ಸೊ ತುಂಬಾನೇ ಸ್ನೋ ಬೀಳ್ತಾ ಇದೆ ಹೊರಗಡೆ. -4 ಡಿಗ್ರೀಸ್ ಇದೆ, ಬಟ್ ಫೀಲ್ಸ್ ಲೈಕ್ -11 ಅಂತೆ. ಸೊ ಬನ್ನಿ ಹೊರಗಡೆ ಹೋಗಿ ನಿಮಗೆ ನಾನು ಸ್ನೋ ತೋರಿಸ್ತೀನಿ. ಇಲ್ಲಿ ಸ್ನೋಫಾಲ್ ಎಲ್ಲ ಯಾವಾಗ ಆಗುತ್ತೆ ಅಂತ ಒಂದು ವಾರದ ಮುಂಚೆನೇ ಗೊತ್ತಿರುತ್ತೆ. ಸೊ ಆವಾಗ ರೋಡ್ ಮೇಲೆ ಎಲ್ಲ ಈ ಥರ ಸಾಲ್ಟ್ ಎಲ್ಲ ಹಾಕಿರ್ತಾರೆ. ಯಾಕಂದರೆ ಸ್ನೋಫಾಲ್ ಆದಮೇಲೆ ಗಾಡಿ ಎಲ್ಲ ಓಡಿಸೋದು ತುಂಬ ಕಷ್ಟ ಆಗುತ್ತೆ, ಸ್ಲಿಪ್ಪರಿ ಆಗುತ್ತೆ ಏರಿಯಾ. ಅದಕ್ಕೆ ಇದೆಲ್ಲ ನೀವು ಈಗ ನೋಡ್ತಾ ಇರೋದು ಸ್ನೋ. ಸೊ ಸ್ನೋಫಾಲ್ ಆಗಿ ಆಲ್ರೆಡಿ ಸ್ವಲ್ಪ ಅಕ್ಯುಮುಲೇಟ್ ಆಗ್ತಾ ಇದೆ. ಇವಾಗ ಅಷ್ಟೇನು ಆಗಿಲ್ಲ ಇನ್ನು. ತುಂಬ ಈಗ ಬೆಳಗ್ಗೆನೆ ನಾವು ಬೆಳಗ್ಗೆನೆ ಹೊರಗಡೆ ಬಂದಿದ್ದೀವಿ. ಆ್ಯಕ್ಚುಲಿ ಯಾರೂ ಇಲ್ಲ, ನಾವಷ್ಟೇ ಇದ್ದೀವಿ ಅನಿಸುತ್ತೆ ಈಗ. ಇದು ಬೆಳಗ್ಗೆ 9 ಗಂಟೆ ಮೇಲೆ ಜಾಸ್ತಿ ಸ್ನೋಫಾಲ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಆದರೆ ನಾವು ಇವಾಗ ಕೆಳಗೆ ಬಂದಿರೋದು 7:30 ಅಷ್ಟೇ. ಸೊ ಜಾಸ್ತಿ ಇನ್ನೂ ಏನಾಗಿಲ್ಲ. ಇವರು ನನ್ನ ಹಸ್ಬೆಂಡ್. ಸೊ ಇವರಿಗೆ ಹಾಯ್ ಮಾಡಿ ಅಂತ ಹೇಳಿದರೆ ನೋಡಿ ಹಾಯ್ ಮಾಡ್ತಾ ಇದ್ದಾರೆ ಈಗ. ಬನ್ನಿ ಈಗ ಕೆಳಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಎಷ್ಟೆಲ್ಲ ಸ್ನೋ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ನಮ್ಮ ಸ್ಟೇರ್ ಕೇಸ್, ನೀವು ನೋಡ್ಬೋದು ಎಷ್ಟು ಸ್ನೋ ಬಿದ್ದಿದೆ ನೋಡಿ. ಆದರೆ ಈ ವರ್ಷ ಅಷ್ಟೇನು ಆಗಿಲ್ಲ ಇನ್ನು. ಲಾಸ್ಟ್ ಇಯರ್ ತುಂಬಾ ಆಗಿತ್ತು. ಸೊ ಕೆಲವೊಂದು ಫೋಟೋಸ್ನ ನಾನೀಗ ಸ್ಕ್ರೀನಲ್ಲಿ ಹಾಕ್ತೀನಿ ಲಾಸ್ಟ್ ಇಯರ್ ಇದು. ಬೆಳಗ್ಗೆ ನೋಡಿ ಯಾರು ವಾಕಿಂಗಿಗೆ ಬಂದಿದ್ದಾರೆ ಅಂತ, ನಾಯಿ ಮರಿ. ಸೊ ಇಲ್ಲಿ ಇವ್ರಿಗೆ ಮಾತ್ರ ಏನಾದರೂ ಕೂಡ ವಾಕಿಂಗ್ ಮಾತ್ರ ಇವರು ತಪ್ಸಲ್ಲ. ಸೊ ಅಷ್ಟು ಬೆಳಗ್ಗೆ ಎದ್ದು ನೋಡಿ ವಾಕಿಂಗಿಗೆ ಬಂದಿದ್ದಾರೆ ಆಲ್ರೆಡಿ ಇವರು. ಇಲ್ಲಿ ಪಾರ್ಕ್ ಮಾಡಿರುವಂಥ ಎಲ್ಲ ಕಾರ್ಸ್ಗಳ ಮೇಲೆ ಸ್ನೋ ಬಿದ್ದಿದೆ. ಸೊ ಸ್ನೋಯಿಂದನೇ ಕಾರ್ಸ್ ಎಲ್ಲ ಕವರ್ ಆಗಿ ಹೋಗಿಬಿಟ್ಟಿದೆ. ಕೆಲವೊಬ್ರು ಅವರ ಕಾರ್ಗಳನ್ನು ಸ್ಟಾರ್ಟ್ ಮಾಡಿ ಹೋಗಿದ್ದಾರೆ. ಈ ಏರಿಯಾ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಏರಿಯಾ. ಯಾಕಂದರೆ ಲಾಸ್ಟ್ ಇಯರ್ ಇಲ್ಲಿ ಸ್ನೋ ಆದಾಗ ಈ ಟ್ರೀ ಮೇಲೆ ಎಲ್ಲ ತುಂಬ ಸ್ನೋ ಕವರ್ ಆಗಿತ್ತು. ವಿಂಟರ್ ವಂಡರ್ಲ್ಯಾಂಡ್ ಥರ ಕಾಣಿಸ್ತಾ ಇತ್ತು ಲಾಸ್ಟ್ ಇಯರ್ ಇಲ್ಲಿ. ಲಾಸ್ಟ್ ಇಯರ್ ಫಸ್ಟ್ ಸ್ನೋ ಆಗಿದ್ದು January 28ಗೆ. ಸೊ ಈ ವರ್ಷ January 1ಗೆ ಒಂದ್ಸಲಿ ಸ್ನೋ ಆಗಿದೆ. ಆ್ಯಂಡ್ ಈಗ ಮೊನ್ನೆ ಸಂಡೇ ಕೂಡ ಸೆಕೆಂಡ್ ಸ್ನೋ ಆಗಿದೆ. ಸೊ ಈ ವರ್ಷ ಜಾನ್ ಎಂಡ್ ತನಕ ಹೇಗೆ ಆಗ್ಬೋದು ಅಂತ ವೇಟ್ ಮಾಡಿ ನೋಡೋಣ. ಇವಾಗ ಸ್ನೋ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಸ್ನೋ ಜೊತೆಗೆ ಮಳೆನೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇವಾಗ. ಆ್ಯಂಡ್ ಇದು ಲಾಸ್ಟ್ ಇಯರ್ ಫೋಟೋ ನೋಡಿ, ಇದೇ ಸೇಮ್ ಪ್ಲೇಸಲ್ಲಿ. ಲಾಸ್ಟ್ ಇಯರ್ ಈ ಥರ ಎಲ್ಲ ಪ್ಲ್ಯಾಂಟ್ಸ್ಗಳೆಲ್ಲ ಟ್ರೀಸ್ ಎಲ್ಲ ಸ್ನೋಯಿಂದ ಫುಲ್ಲಿ ಕವರ್ ಆಗಿ ಹೋಗಿತ್ತು. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಇದೆಲ್ಲ ವಿಂಟರ್ ಪ್ಲ್ಯಾಂಟ್ಸ್ಗಳೇ, ವಿಂಟರ್ ಫ್ಲವರ್ಸ್ ಇದೆಲ್ಲ. ಸೊ ಇಲ್ಲಿ ಕೂಡ ನೋಡಿ ಹೇಗೆ ಸ್ನೋ ಕವರ್ ಆಗಿ ಹೋಗ್ಬಿಟ್ಟಿದೆ. ನನ್ನ ಕಮ್ಯುನಿಟಿ ವ್ಲಾಗ್ ಯಾರು ನೋಡಿದ್ದೀರಾ ನಿಮಗೆ ಗೊತ್ತಿರ್ಬೋದು, ಇದು ನಮ್ಮ ಲೀಸಿಂಗ್ ಆಫೀಸ್. ಸೊ ನಾನೀಗ ಲೀಸಿಂಗ್ ಆಫೀಸ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಏನೋ ತೋರಿಸ್ತೀನಿ ನಿಮಗೆ, ಆಲ್ರೆಡಿ ತೋರಿಸಿದ್ದೀನಿ ಮತ್ತೆ ತೋರಿಸ್ತೀನಿ. ಸೊ ಲೀಸಿಂಗ್ ಆಫೀಸ್ ಎದುರುಗಡೆನೆ ಇವರು ಇಲ್ಲಿ ಕೂಡ ಸಾಲ್ಟ್ ಹಾಕಿ ಇಟ್ಟಿದ್ದಾರೆ. ಯಾಕಂದರೆ ಸ್ಲಿಪ್ಪರಿ ಆಗುತ್ತಲ್ವ ಸ್ನೋ ಬಿದ್ಮೇಲೆ. ಸೊ ನಮ್ಮ ಏರಿಯಾ ಮನೆ ಹತ್ರ ಎಲ್ಲ ಕಡೆ ಹೀಗೆ ಸಾಲ್ಟ್ ಹಾಕಿ ಇಟ್ಟಿದ್ದಾರೆ ಅವರು, ರೋಡ್ ಮೇಲೆ ಕೂಡ. ಇದು ಬಂದ್ಬಿಟ್ಟು ನಮ್ಮ ಪೂಲ್ ಸೈಡ್ ಏರಿಯಾ ಆ್ಯಂಡ್ ಇಲ್ಲಿ ಫೌಂಟೇನ್ ಕೂಡ ಇದೆ. ಇಲ್ಲಿ ಜಾಸ್ತಿ ಸ್ನೋ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ನೀವು ಅಲ್ಲಿ ಆ ಸೈಡ್ ನೋಡ್ಬೋದು, ಫುಲ್ ಸರ್ಫೇಸ್ ಏರಿಯಾದಲ್ಲಿ ತುಂಬ ವೈಟ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಸ್ನೋ ಬಿದ್ದು ಕವರ್ ಆಗಿ ಹೋಗಿಬಿಟ್ಟಿದೆ ಆ ಸೈಡಲ್ಲಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಅಷ್ಟೇನಾಗಿಲ್ಲ ಈ ಸೈಡಲ್ಲಿ. ತುಂಬಾನೇ ಸ್ನೋ ಬಿದ್ದಿತ್ತು ಲಾಸ್ಟ್ ಇಯರ್. ಆದರೆ ಈ ಸಲ ಅಷ್ಟೇನು ಸ್ನೋ ಬೀಳ್ತಾ ಇಲ್ಲ. ಯಾಕಂದರೆ ಸ್ನೋ ಇದೆ ಆದರೆ ಕಮ್ಮಿ ಇದೆ. ಈ ಸಲ ಮಳೆನೇ ಜಾಸ್ತಿ ಇದೆ. ನೀವು ನೋಡ್ಬೋದು ಇಲ್ಲಿ ಸ್ಲೀಪ್ಸ್ ಅಂತ ಹೇಳ್ತೀವಿ ನಾವು, ಅದೇ ಜಾಸ್ತಿ ಇದೆ ಈ ವರ್ಷ. ಸೊ ನೋಡ್ಬೋದು ಇಲ್ಲಿ ಮಳೆ ಬರ್ತಾ ಇದೆ ಈಗ ಜೋರಾಗಿ. ಇಲ್ಲಿ ಕೂಡ ನೀವು ನೋಡ್ಬೋದು. ಸೊ ನಮ್ಮ ಈ ಲೀಸಿಂಗ್ ಆಫೀಸ್ ಸ್ವಲ್ಪ ಸ್ನೋ ಇಂದ ಕವರ್ ಆಗಿದೆ. ಟಾಪ್ ಎಲ್ಲ ನೀವು ನೋಡ್ಬೋದು, ರೂಫ್. ಇದು ಬಂದ್ಬಿಟ್ಟು ನಮ್ಮ ಮನೆಗೆ ಬರುವಂಥ ರೋಡ್. ಸೊ ರೋಡ್ ಕೂಡ ಸ್ನೋ ಇಂದ ಫುಲ್ ಕವರ್ ಆಗಿ ಹೋಗಿದೆ. ಆ್ಯಂಡ್ ಯಾರೂ ಜಾಸ್ತಿ ಹೊರಗಡೆ ಬರಲ್ಲ ಇಲ್ಲಿ ಸ್ನೋ ಎಲ್ಲ ಆದಾಗ, ಎಲ್ಲರೂ ಇಂಡೋರೇ ಇರ್ತಾರೆ.
ಈಗ ನೀವು ನೋಡ್ತಾ ಇರೋದು ಪೈನ್ ಕೋನ್ಸ್. ಸೊ ಇಲ್ಲಿ ಜಾಸ್ತಿ ಇರೋದು ಪೈನ್ ಟ್ರೀಸೇ. ಸೊ ಈ ವಿಂಟರ್ ಟೈಮಲ್ಲಿ ಈ ಪೈನ್ ಕೋನ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಸೊ ಇವಾಗ ಕೂಡ ತುಂಬ ಬಿದ್ದಿದೆ ಇಲ್ಲಿ. ಇದು ಮೇನ್ ರೋಡ್. ಸೊ ಮೇನ್ ರೋಡ್ ಮೇಲೆ ಕೂಡ ತುಂಬಾ ಸ್ನೋ ಅಕ್ಯುಮುಲೇಟ್ ಆಗಿದೆ ಆಲ್ರೆಡಿ. ಆ್ಯಂಡ್ ಈಗ ಫ್ರೀಸ್ ಆಗ್ತಾ ಇದೆ, ಇದೆಲ್ಲ ಸ್ವಲ್ಪ ಹಾರ್ಡ್ ಆಗ್ತಾ ಇದೆ. ಸೊ ಇದು ಹಾರ್ಡ್ ಆದಾಗ ತುಂಬಾ ಡೇಂಜರ್, ಸ್ಲಿಪ್ ಆಗೋದು ಆರ್ ಸ್ಕಿಡ್ ಆಗೋದೆಲ್ಲ ಜಾಸ್ತಿ. ಅದಕ್ಕೆ ನೀವು ನೋಡ್ಬೋದು ಎಷ್ಟು ಹಗುರ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಸ್ನೋಫಾಲ್ ಆಗೋದು ಒಂದು ವಾರ ಮುಂಚೆನೇ ಗೊತ್ತಿರುತ್ತೆ. ಸೊ ಅವರು ವೆದರ್ ಅಡ್ವೈಸರಿಯಿಂದ ನಮಗೆ ಎಲ್ಲ ನೋಟಿಸ್ ಬರುತ್ತೆ, ನಿಮಗೆ ಏನಾದರೂ ಬೇಕಾದರೆ ಮನೆಗೆ ಮುಂಚೆನೇ ನೀವು ತೊಗೊಂಡು ಹೋಗಿ ಇಡಬೇಕಂತ. ಸ್ನೋ ಎಲ್ಲ ಬಿದ್ದಾಗ ಯಾರೂ ಜಾಸ್ತಿ ಹೊರಗಡೆ ಬರಬಾರ್ದಂತ. ಅದಕ್ಕೆ ನಿಮಗೆ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಇವತ್ತು ಜಾಸ್ತಿ ರೋಡಲ್ಲೆಲ್ಲ. ನೀವು ನೋಡ್ಬೋದು ಮಳೆ ಬೀಳ್ತಾ ಇದೆ ಇವಾಗ. ಸ್ನೋಫಾಲ್ ಅದಕ್ಕೆ ಕಮ್ಮಿ ಇದೆ, ಸ್ನೋ ಅಕ್ಯುಮುಲೇಟ್ ಆಗ್ತಾ ಇಲ್ಲ, ಎಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ಇದು ನಮ್ಮ ಮನೆಗೆ ಹೋಗುವ ನೀವು ನೋಡ್ತಾ ಇರೋದು ಮೇನ್ ರೋಡ್. ಮೇನ್ ರೋಡ್ ತನಕ ಹೋಗಿ ವಾಪಸ್ ನಾವೀಗ ಮನೆಗೆ ಬಂದಿದ್ದೀವಿ. ಸೊ ಈ ಏರಿಯಾದಲ್ಲಿ ಆವಾಗ ಹೋಗುವಾಗ ಇಷ್ಟು ಸ್ನೋ ಇರಲಿಲ್ಲ, ಆದರೆ ಇವಾಗ ನೋಡಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಲ್ವಾ ಸ್ನೋ. ನನಗೆ ಇಲ್ಲಿ ಒಂದು ಕೋಲ್ ಸಿಕ್ತು. ಸೊ ಈ ಕೋಲಿಂದ ನಾನು ಸ್ನೋನ ತೆಗಿಯೋಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ಇದು ಸ್ಲೀಟ್ ಅಂತ ಹೇಳಿದ್ನಲ್ಲ. ಸೊ ಈ ಸ್ನೋ ಒಂಥರ ಹಾರ್ಡ್ ಆಗಿರುತ್ತೆ. ಸ್ನೋ ನಾರ್ಮಲ್ ಸ್ನೋ ಥರ ನಾವು ಸ್ನೋ ಮ್ಯಾನ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಸೊ ಇದು ಆಲ್ರೆಡಿ ಹಾರ್ಡ್ ಆಗಿದೆ, ಅದು ತೆಗಿಯೋಕ್ಕಾಗಲ್ಲ ಕೋಲಿಂದ ಕೂಡ. ಇವತ್ತು ನಿಮಗೆ ಪಾರ್ಕಿಂಗ್ ಲಾಟಲ್ಲಿ ಫುಲ್ ಕಾರ್ಸ್ ಕಾಣಿಸುತ್ತೆ, ಯಾಕಂದರೆ ಇಲ್ಲಿ ಸ್ನೋ ಎಲ್ಲ ಬಿದ್ದಾಗ ಆ್ಯಂಡ್ ತುಂಬ ಜಾಸ್ತಿ ಮಳೆ ಇದ್ದಾಗ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ಆಲ್ರೆಡಿ ಕೋವಿಡ್ ಆದ ಕಾರಣ ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಆಲ್ರೆಡಿ ಇದೆ. ಬಟ್ ಇಲ್ಲಿ ಕೆಲವೊಂದು ಕಂಪನೀಸ್ ಆರ್ ಆಫೀಸಸ್ ಓಪನ್ ಆಗಿತ್ತು. ಸೊ ಆದರೆ ಇಲ್ಲಿ ಸ್ನೋ ಎಲ್ಲ ಆದಾಗ ಹೀಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ಅದಕ್ಕೆ ನೀವು ನೋಡ್ಬೋದು ಎಲ್ಲ ಪಾರ್ಕಿಂಗ್ ಸ್ಪೇಸ್ ಇಲ್ಲಿ ಫುಲ್ ಆಗಿದೆ ಇವತ್ತು. ಇದು ನಮ್ಮ ಕಾರಿನ ಬ್ಯಾಕ್ ಸೈಡ್. ಸೊ ಇಲ್ಲಿ ಸ್ನೋ ಎಲ್ಲ ಮೆಲ್ಟ್ ಆಗ್ತಾ ಆಗ್ತಾ ಫ್ರೋಸನ್ ಐಸ್ ಥರ ಆಗಿದೆ. ಈಗ ಕಾರ್ ಹ್ಯಾಂಡಲ್ ಕೂಡ ನೋಡಿ ಹೇಗಾಗಿದೆ ಅಂತ. ಇದೆಲ್ಲ ಸನ್ಲೈಟ್ ಬಂದಾಗ ಅದಾಗೆ ಮೆಲ್ಟ್ ಆಗುತ್ತೆ. ಇಲ್ಲಾದರೆ ಇಲ್ಲಿ ಸ್ನೋ ತೆಗೆಯುವಂಥ ಎಕ್ವಿಪ್ಮೆಂಟ್ ಇರುತ್ತೆ, ಅದರಿಂದ ಕೂಡ ನಾವು ಸ್ನೋ ತೆಗಿಬಹುದು ನಮಗೆ ಎಮರ್ಜೆನ್ಸಿ ಎಲ್ಲಾದರೂ ಹೋಗಬೇಕಾದ್ರೆ. ಇಲ್ಲಾದರೆ ಸನ್ಲೈಟ್ ಬಂದಾಗ ಅದಾಗೆ ಮೆಲ್ಟ್ ಆಗುತ್ತೆ. ಇದು ನಮ್ಮ ಮತ್ತೊಂದು ಕಾರ್, ಇದು ಕೂಡ ಸ್ನೋಯಿಂದ ಫುಲ್ ಕಂಪ್ಲೀಟ್ ಕವರ್ ಆಗಿ ಹೋಗ್ಬಿಟ್ಟಿದೆ. ಇಷ್ಟ ಆಯ್ತಾ ವ್ಲಾಗ್? ಇಷ್ಟವಾದರೆ ಲೈಕ್ ಮಾಡಿ. ಸೊ ಇವಾಗ ನಾವು ಬೇಗ ಬೇಗ ಮನೆಗೆ ಹೋಗಿ ಬಿಸಿ ಬಿಸಿ ಕಾಫಿ ಮತ್ತು ಮ್ಯಾಗಿ ತಿನ್ಕೊಂಡು ಮತ್ತೆ ಇಲ್ಲಿಗೆ ವಾಪಸ್ ಬರೋಣ. ಫೋಟೋಶೂಟ್ ಮಾಡೋದಿನ್ನು ಬಾಕಿ ಇದೆ. ಮನೆಗೆ ಬಂದು ಜಾಕೆಟ್ ತೆಗೆದು ನೋಡಿದರೆ ನೋಡಿ ಏನಾಗಿದೆ ಅಂತ. ಸೊ ಜಾಕೆಟ್ ಒಳಗಡೆ ಎಲ್ಲ ಸ್ನೋ ಫುಲ್ ಬಿದ್ದುಬಿಟ್ಟಿದೆ, ಇಲ್ಲಿ ನೀವು ನೋಡ್ಬೋದಿದ್ದು. ರೂಮಿಂದ ಬ್ಲೈಂಡ್ಸ್ ಓಪನ್ ಮಾಡಿದರೆ ವ್ಯೂ ಹೀಗಿದೆ. ಸೊ ಇಲ್ಲಿಂದ ನಮ್ಮ ಪ್ಯಾಟಿಯೋ ಕೂಡ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಸ್ನೋಫಾಲ್ ನೋಡಿ. ಇವಾಗ ಪ್ಯಾಟಿಯೋಗೆ ಹೋಗೋಣ. ಸೊ ಏನಾಗಿದೆ ಅಂತ ನೋಡೋಣ. ವಾವ್, ಇಲ್ಲಿ ಕೂಡ ಸ್ನೋ ಬಿದ್ದಿದೆ ಪ್ಯಾಟಿಯೋದಲ್ಲಿ. ನಾನು ಬೆಳಗ್ಗೆ ಎದ್ದಾಗ ಇಷ್ಟು ಸ್ನೋ ಇರಲಿಲ್ಲ. ಸೊ ನಾವು ಕೆಳಗೆ ಒಂದು ರೌಂಡ್ ಹಾಕಿ ಬರುವಷ್ಟಿತ್ತೆಗೆ ನೋಡಿ ತುಂಬಾ ಸ್ನೋ ಇಲ್ಲಿ ಬಿದ್ದಿದೆ ಆ್ಯಕ್ಚುಲಿ.
ಬಿಸಿ ಬಿಸಿ ಮ್ಯಾಗಿ ಮತ್ತು ಕಾಫಿ ಆದಮೇಲೆ ನಾವು ಮತ್ತೆ ಕೆಳಗೆ ಬಂದಿದ್ದೀವಿ ಸ್ನೋ ನೋಡೋಕ್ಕೆ. ತುಂಬಾ ಸ್ನೋ ಆಗಿ ಹೋಗ್ಬಿಟ್ಟಿದೆ ಇವಾಗ ನೋಡಿ. ಇವಾಗ ಇಲ್ಲಿ ಮೇಲೆ ಹೋಗೋಣ. ಸೊ ಇಲ್ಲಿಂದ ಮೇನ್ ರೋಡ್ ಕಾಣಿಸುತ್ತೆ. ಸೊ ಈಗ ನೀವು ನೋಡ್ತಾ ಇರೋದು ಮೇನ್ ರೋಡ್. ಸೊ ಅಲ್ಲಿ ಮೇಲೆ ಏನು ಜಾಸ್ತಿ ಇರಲಿಲ್ಲ, ಜಸ್ಟ್ ಅದು ವ್ಯೂ ಮಾತ್ರ, ಮೇನ್ ರೋಡ್ ಕಾಣಿಸುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದೆ, ನೀವು ನೋಡ್ಬೋದು ನೋಡಿ. ಮಳೆ ಇದು ನೀವು ನೋಡ್ತಾ ಇರೋದು ಇವಾಗ. ಸ್ನೋ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಇವಾಗ ನಾವು ನಮ್ಮ ಮೇಲ್ ಬಾಕ್ಸ್ ಹತ್ರ ಬಂದಿದ್ದೀವಿ. ಸೊ ಈ ಮೇಲ್ ಬಾಕ್ಸಲ್ಲಿ ನಮಗೆ ಬಂದಂಥ ಕೊರಿಯರ್ ಆರ್ ಪಾರ್ಸಲ್ ಇರುತ್ತೆ. ಸೊ ಅಲ್ಲಿ ಹೋಗಬೇಕಾದ್ರೆ ನಾವು ಇದನ್ನು ಕ್ರಾಸ್ ಮಾಡಿ ಹೋಗಬೇಕು. ಇಲ್ಲಿ ಆಲ್ರೆಡಿ ಎಷ್ಟು ಸ್ನೋ ಅಕ್ಯುಮಿಲೇಟ್ ಆಗಿದೆ ನೋಡಿ ರೋಡಲ್ಲಿ. ಸ್ನೋ ಮೇಲೆ ಡ್ರೈವಿಂಗ್ ಮಾಡೋದು ತುಂಬಾ ಡೇಂಜರಸ್, ಆದರೆ ಇಲ್ಲಿ ಅಷ್ಟೇನು ಸ್ನೋ ಇಲ್ಲ, ಅದಕ್ಕೆ ಓಕೆ. ಆದರೂ ಕೂಡ ಇವರು ನೋಡಿ ಡ್ರೈವಿಂಗ್ ಮಾಡುವಾಗ ಎಷ್ಟು ಸ್ಲೋ ಆಗಿ ಮತ್ತು ಎಷ್ಟು ಕೇರ್ಫುಲ್ ಆಗಿದ್ದಾರಂತ. ಇಲ್ಲಿ ಸ್ನೋ ಎಲ್ಲ ಐಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಎಷ್ಟು ಐಸ್ ಅಕ್ಯುಮಿಲೇಟ್ ಆಗಿದೆ ನೋಡಿ ಈ ಕಾರ್ ಕೆಳಗಡೆ. ಇವಾಗ ಇಲ್ಲಿ ಸಂಡೇ ಮಧ್ಯಾಹ್ನ. ಸೊ ಸಂಡೇ ಮಧ್ಯಾಹ್ನ ನೀವು ನೋಡ್ಬೋದು ನಮ್ಮ ಪ್ಯಾಟಿಯೋದಲ್ಲಿ ಇದ್ದ ಎಲ್ಲ ಸ್ನೋ ಮೆಲ್ಟ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಇವಾಗ ತುಂಬಾ ಜೋರಾಗಿ ಮಳೆ ಮತ್ತು ಗಾಳಿ ಬರ್ತಾ ಇದೆ. ಅಷ್ಟೇನು ಸ್ನೋ ಬೀಳ್ತಾ ಇಲ್ಲ, ಆದರೆ ತುಂಬಾ ಚಳಿ ಇದೆ. ಇನ್ನು ಮಳೆ ನೀವು ನೋಡ್ಬೋದು. ಇದು ನಮ್ಮ ಗೆಸ್ಟ್ ರೂಮಿಂದ ವ್ಯೂ. ಸೊ ನಾವು ಗೆಸ್ಟ್ ರೂಮಿಗೆ ಬಂದಿದ್ದೀವಿ. ಇಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಅಂತ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ, ಅಂದರೆ ಮಂಡೇ ಮಾರ್ನಿಂಗ್. ಸೊ ಸಂಡೇ ಫುಲ್ ಸ್ನೋ ಆಗಿತ್ತಲ್ವಾ. ಸೊ ನೆಕ್ಸ್ಟ್ ಡೇ ಮಂಡೇ ಹೇಗಿದೆ ಅಂತ ನಿಮಗೆ ನಾನು ವ್ಯೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಿದ್ದಂಥ ಸ್ನೋ ಎಲ್ಲ ಅದಾಗೆ ಮೆಲ್ಟ್ ಆಗಿ ಹೋಗಿದೆ. ಐ ಹೋಪ್ ನಿಮಗೆಲ್ಲ ಇವತ್ತು ಬ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ.